ಹೊಂದಿದೆ ಹೋರೆಂದು ವಿರಹದಲ್ಲಿ ಬೆರೆಯುತ್ತ ಕಣ್ಣಲ್ಲಿ ತನಿಸುವ ನದಿಗಾಗಿ ಕಾದಿದೆ ಹೋರೆಂದು ಕನಕದಲ್ಲಿ ಪ್ರೇಮದ ಧರ್ಮವೋ ಕನ್ನಡ ನಾಡಿನ ಜೀವನದಿ ಕಾವೇರಿ ಈ ಕಾವೇರಿ ಶ್ರೀಮಾರುತೇಶ್ವರ ನೀಲನದಿ ಬಂದೆ ಕರುಣಿಸಿ ಕಾಯೋ ನಮ್ಮಪ್ಪ ಸ್ವಾಮಿ ಕರುಣಿಸಿ ಕಾಯೋ ನಮ್ಮಪ್ಪ ದೇವನೇ ಶ್ರೀಮಾರುತೇಶ ನಿನ್ನ ನಂಬಿ ಬಂದೆ ಓ ಮಾರುತೇಶ ನಿನ್ನ ನಂಬಿ ಬಂದೆ ಕರುಣಿಸಿ ಕಾಯೋ ನಮ್ಮಪ್ಪ ಸ್ವಾಮಿಯೇ ಕರುಣಿಸಿ ಕಾಯೋ ನಮ್ಮಪ್ಪ ದೇವನೇ ಶ್ರೀ ಮಾರುತೇಶ ನಿನ್ನ ನಂಬಿ ಬಂದೆ ಶಿವನ ನೀ ಪ್ರತಿರೂಪ ಪರಿಹರಿಸು ಈ ಭವತಾಪ ಆ ಪರಶಿವನ ನೀ ಪ್ರತಿರೂಪ ಪರಿಹರಿಸು ಈ ಭವತಾಪ ದುಷ್ಟರ ಶಿಕ್ಷಿಸು ಶಿಷ್ಟರ ರಕ್ಷಿಸು ಮಾಮೇಶ್ವರನೇ ಈ ಜಗದಲ್ಲಿ ನೆಲೆಸಿರುವಂತ ಓ ನನ್ನ ಪ್ರಭುವೇ ಓ ನನ್ನ ಪ್ರಭುವೇ ಓ ನನ್ನ ಪ್ರಭುವೇ ಶ್ರೀ ಮಾರುತೇಶ ನಿನ್ನ ನಂಬಿ ಬಂದೆ ಓ ಮಾರುತೇಶ ನಿನ್ನ ನಂಬಿ ಬಂದೆ ಕರುಣಿಸಿ ಕಾಯೋ ನಮ್ಮಪ್ಪ ಸ್ವಾಮಿಯೇ ಕರುಣಿಸಿ ಕಾಯೋ ನಮ್ಮಪ್ಪ ದೇವನೇ ಕರುಣಿಸಿ ಕಾಯೋ ನಮ್ಮಪ್ಪ ಸ್ವಾಮಿಯೇ ಕರುಣಿಸಿ ಕಾಯೋ ನಮ್ಮಪ್ಪ ದೇವನೇ ತಂದೆ ಮಾರುತೇಶ್ವರ ನಿನ್ನ ಕಷ್ಟದ ಕಡಲಲ್ಲಿ ಈ ಬಡ ಭಕ್ತರನ್ನು ಹಾಕಬೇಡ ತಂದೆ ಹಾಕಬೇಡ ಇಂದಿನ ಬೆಳಕು ಬೆಳಕಿನ ಸಮಾಜ ಸಿರಿವಂತರು ನಮ್ಮಂಥ ಬಡವರನ್ನ ದಕ್ಷಿಣದ ದೃಷ್ಟಿಯಿಂದ ನೋಡ್ತಾರೆ. ಹೊನ್ನು ಹೆಣ್ಣು ಮಣ್ಣಿಗಾಗಿ ಮಾನವ ಕುಲ ಅವನತಿಯ ದಾರಿ ತೋದರೂ ಸಹಿತ ನೀನು ಕಣ್ಣು ಮುಚ್ಕೊಂಡು ಸುಮ್ಮನೆ ಕೊಡ್ತಿದ್ದೀಯಾ? ಯಾಕಪ್ಪ
ಎಲ್ಲಿವರೆಗೂ ಏನೇನು ವ್ಯಾಮೋಹದ ಆಟ, ಇದಕ್ಕೆ ಕೊನೆ ಇಲ್ಲವೇ? ಕಮಲ, ಪೂಜೆ ಮಾಡ್ತಿರೇನಮ್ಮ? ಬಾಣ, ಇದೇನಣ್ಣ, ಎಲ್ಲಿಗೆ ಹೋಗ್ತಾ ಇದ್ದೀಯಾ? ನೆರಳು ನಾವಾಗಲೆಂದು ಹರಸುತ್ತಿದೆ. ಈ ರಕ್ಷಾಬಂಧನ, ಈ ರಕ್ಷಾಬಂಧನ. ದಿನವೇ ಬಂದಿತ್ತು ಬಂದು ಜಾತಿ ಸಾಸಿಗೆ ಹೇಳಿತ್ತು. ತಂಗಿಗೆ ಹುಟ್ಟಿದ ಕ್ಷಣ ಅಣ್ಣನ ಪದವು ಹುಟ್ಟಿತು. ತಂಗಿಗೆ ಹುಟ್ಟಿದ ಕ್ಷಣ ಅಣ್ಣನ ಪದವು ಹುಟ್ಟಿತು. ಗಂಡಿಗೆ ಗೌರವದರವೇರಿತು. ನೀನು ಆಗಿ ಗಂಡನಿಗಾಗಿ ವಿಶ್ವ ರಕ್ಷಾಬಂಧನ.
ಲಾ 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 ಲಾ. ಸಾಕು ಬಾಳ ದಣ್ಕೊಂಡ್ಯಪ್ಪ ನೀನು. ನಿಂತ್ಕೋಣ, ಬಟ್ಟೆ ಬರಗಳನ್ನ ತೆಗೆದುಕೊಂಡು ಎಲ್ಲಿ ಹೋಗ್ತಾ ಇದೀಯ ನೀನು? ಹುಟ್ಟಿದ ಮನೆಯಲ್ಲಿ ರಟ್ಟಿ ಬಟ್ಟಿಗೆ ಬರ ಬಂದಾಗ ಅದರ ಒಡೆಯ ತಮ್ಮ ತಂಗಿಯರ ಮೇಲೆ ಹಾಕದೆ ನನ್ನ ಹೊಸ ವಾಸಸ್ಥಾನದ ಕುಬರಾಗಕ್ಕೆ ಹೊರಟಿರುವೆನು. ಹಾಗಾದ್ರೆ ನಿನ್ಗೆ ಎಲ್ಲಿಯಾದ್ರೂ ನೌಕರಿ ಸಿಗ್ತೀನಣ್ಣ? ನೌಕರಿ ನೌಕರಿ ಸಿಗಲ್ಲ. ನಾನೇನು ಹಣವಂತರ ಮನೆಯಲ್ಲೇ ಹುಟ್ಟಿರುವೇನೇನು? ಅಕಸ್ಮಾತ್ ಸಿಕ್ಕರು ನಮ್ಮಂತರಿಗೆ ಕರ್ಕೋನಂತ ಚಪ್ರಸಿ ನೌಕರಿ ಹೊರ್ತು ಬೇರೆಂದಿಲ್ಲ. ದುಡಿಮೆಗೆ ಹೆಸರಿಡೋದನ್ನ ಬಿಟ್ಟು ಪಾಲಿಗೆ ಬಂದದ್ದು ಪಂಚಾಮೃತ ತಿದ್ದೇಳಬೇಕಲ್ವೇ? ಪಾಲಿಗೆ ಬಂದಿತ್ತು ಪಂಚಾಮೃತ ಎಂದು ಎಲ್ಲರೂ ತಮ್ಮ ತಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಪಾಲಿಸದೆ ನಮ್ಮ ಭಾರತ ಇಂದು ಬಡತನದ ಭೂತ ಮನೆ ಮಾಡಿಕೊಳ್ಳುತ್ತಿಲ್ಲ. ಪ್ರತಿಯೊಬ್ಬನ ತನ್ನ ಸ್ವಾರ್ಥ ಸಾಗರದ ಮತನ ಗೈದು ಅದರ ಒಳಗಿನ ಹುಟ್ಟಿದ ಲಕ್ಷ್ಮಿಯನ್ನು ಮನಮೋಸಕ ಜೀವನ ಸಾಗುತ್ತಿರುವಾಗ ನಾನೇಗೆ ನಿಸ್ವಾರ್ಥಕ್ಕಾಗಿ ಚಿಂತಿಸಲಿ? ಎಲ್ಲರೂ ಸ್ವಾರ್ಥಿಗಳು ಅಲ್ಲ ಅಣ್ಣ. ಮಹಾತ್ಮ ಗಾಂಧೀಜಿಯವರಂತ ನಿಸ್ವಾರ್ಥಿಗಳಿಂದಲೇ ನಮಗೆ ಸ್ವಾತಂತ್ರ್ಯ ಲಭಿಸಿದ್ದು. ಕೊನೆಗೆ ಆ ನಿಸ್ವಾರ್ಥಿ ಮಹಾತ್ಮನಿಗೆ ದೊರಕಿದ್ದು ಸ್ವಾರ್ಥಿ ಒಬ್ಬ ಗುಂಡನಲ್ಲವೇ? ಇದಲ್ಲವೇ ನಿಸ್ವಾರ್ಥ ಜೀವನಕ್ಕೆ ಸಿಕ್ಕ ಪ್ರತಿಫಲ. ನೋಡು ಕಮಲ, ಜೀವನ ಇರೋದೇ ಒಂದೇ. ಮುಂದೆ ಹುಟ್ಟುವ ಭರವಸಿಲ್ಲ, ನಾಳೆ ಒಳಗೆ ಬದುಕು ಗ್ಯಾರಂಟಿ ಇಲ್ಲ. ಇಂಥ ಜೀವನದಲ್ಲಿ ಸಿಗುವ ಅಮೂಲ್ಯ ಎಳೆವನ್ನು ನ್ಯಾಯ ನೀತಿ ಅಂತ ಕಾದು ಕೂತು ಹಾಳು ಮಾಡಲು ನನಗಿಷ್ಟವಿಲ್ಲ. ಈ ಜೀವನದಲ್ಲಿ ಆಸೆಗಳನ್ನು ಅನುಭವಿಸಬೇಕಾದರೆ ಅತಿ ಜಾಣ ಇರಬೇಕು. ಆಸೆಗಳನ್ನು ಅನುಭವಿಸಲು ಅನ್ಯಾಯದ ಹಠ ಬೇಕು. ಅನ್ಯಾಯ ಮಾಡಬೇಕಾದರೆ ಮಾನ ಮರದೆ ಮಾರಿಕೊಳ್ಳಲೇಬೇಕು. ಆಸೆಗಳ ಅತಿ ಲಾಲಸಿಗೆ ಬಿದ್ದ ಅವಿವೇಕಿಯಂತೆ ಮಾನ ಮರೆದು ಮಾರಿಕೊಳ್ಳಲು ಸಿದ್ಧನಾಗಿರುವಿಯೋ? ಬರೆಯುವ ಹಣ ಸಿಗುವ ಸುಖಕ್ಕಾಗಿ ಎಲ್ಲವನ್ನು ಮಾಡಲು ಸದಾ ಸಿದ್ಧನೇ ಇರುವೆ. ಹಾಗಾದರೆ ಇನ್ನು ಮುಂದೆ ನನಗೆ ಮಾರ್ಗದರ್ಶಕರು ಯಾರಣ್ಣ? ಇದ್ದನಲ್ಲ ಇನ್ನೊಬ್ಬ ಅಣ್ಣ ಚಂದ್ರಣ್ಣ. ನ್ಯಾಯ ನೀತಿ ಕರ್ಮದ ಜೀವನ ಸಾಗ್ತಿರುವ ಧರ್ಮಿ ಅವನೇ ನಿನ್ನ ಮಾರ್ಗದರ್ಶಕ. ಅತಿ ಲಾಲಸಗಾಸೆಯೇ ನರಕ, ಅರಿವಿನ ನಿವಾಸವೇ ಸ್ವರ್ಗ. ಈ ಜನನ ಸ್ವರ್ಗವನ್ನು ತೊರೆದಿರಣ್ಣ. ಈ ನಿನ್ನ ಬಾರಿಸುವ ದೇಶಕ್ಕೆ ಮರುಳಾಗುವ ಬಾಲಕ ನಾನಲ್ಲ. ನಾನು ಕಾಣುವ ಕನಸು ನೆನಸಾಗಬೇಕಾದರೆ, ಪಿತೃರಚಿತ ಸ್ವತ್ತನ್ನು ಮರೆ ಪಡಿಬೇಕಾದರೆ ನಾನೇ ನನ್ನ ಮನೆ ಬಿಟ್ಟು ತರಲೇಬೇಕು ಎಂದು ಬರುವೆ. ನನ್ನ ಹಿರಿಯಣ್ಣ ರಘು ದುಷ್ಟಗಳ ಕೊಪ್ಪರಿಯಲ್ಲಿ ಕೊಬ್ಬಿ ಧರ್ಮದ ಕೊಪ್ಪರಿಯಲ್ಲಿ ಕೊಂದು ಹೋಗ್ತಾ ಇದ್ದಾನೆ. ಆದ್ರೆ ನನ್ನ ಕಿರಿಯಣ್ಣ ಚಂದ್ರು ಅವರು ನ್ಯಾಯದ ಹೋಗು ಸಂತೋಷವಾಗಿರ್ಬೇಕಾಗಿದ್ದ ಇಂತಹ ಸಮಯದಲ್ಲಿ ಈ ಸಂಸಾರ ಎಂಬ ಚಿಂತೆಯಲ್ಲಿ ಬೆಂದು ಬಳಲ್ತಾ ಇದ್ದಾನೆ. ತಂದೆ ಭಾರತೇಶ್ವರ, ಈ ನನ್ನ ಹಿರಿಯಣ್ಣನಿಗೆ ಒಳ್ಳೆ ಬುದ್ಧಿಯನ್ನು ಕೊಟ್ಟು ನನ್ನ ಕಿರಿಯಣ್ಣನಿಗೆ ಸುಖ ಸಂತೋಷವನ್ನು ಕೊಟ್ಟು ಕಾಪಾಡು ತಂದೆ, ಕಾಪಾಡು. ಇದೇನಿದು ತಂಗಿ, ಅದೇನನ್ನು ಚಿಂತಿಸುತ್ತಿರುವೆಯಲ್ಲ? ಬಡತನದ ಬಾಳನ್ನ ಬಿಟ್ರೆ ಬೇರೆ ವಿಷಯದನ್ನ ಚಿಂತಿಸಲಿಕ್ಕೆ ಹುಚ್ಚಿ, ನೀ ಚಿಂತಿಸುವುದೆಲ್ಲ ನಾಕಕ್ಕೆ ನರಳಿಕೆಯನ್ನು ಒತ್ತಂತೆ ನೋಡು. ಅಣ್ಣ, ಇಂದು ರಘುಣ್ಣ
ತನ್ನ ಬಟ್ಟೆ ಬರೆಯನ್ನು ತೆಗೆದುಕೊಂಡು ಮನೆ ಬಿಟ್ಟು ಹೊರಟೇ ಹೋದ. ಅವನಿಗೆ ಹಣದಾಸೆ ಹೆಚ್ಚಾಗಿ ಹುಚ್ಚು ನಾಯಿಯಂತೆ ವರ್ತಿಸಿದ. ನೋಡಮ್ಮ ಕಮಲ, ಹೂದೋಟದಲ್ಲಿ ಹಾರುತ್ತಿರುವ ಪತಂಗ ಅಗ್ನಿಯ ಊರಿಗೆ ಮರಳಾಗಿ ಹೋದಂತೆ ಅವನೀಗ ಹಣದ ಹುಚ್ಚಿನಲ್ಲಿ ದುರಾಶೆ ಎಂಬ ದಾವಾಗ್ನಿಗೆ ಮುದ್ದಿಸಿ ಮೈ ಸುಟ್ಟುಕೊಂಡಾಗಲೇ ಅವನಿಗೆ ಅರ್ಥವಾಗುವುದು ದುರಾಶೆ ಎಂದರೆ ಏನೆಂದು ಎಂದು. ನೋಡಮ್ಮ ಕಮಲ, ಅವನು ಹೋದ್ರೆ ಹೋಗ್ಲಿ ಬಿಡಮ್ಮ, ನಾನಿಲ್ವೇನಮ್ಮ ನಿನ್ನ ಚಂದ್ರಣ್ಣ. ನನ್ನ ಮೈಯಲ್ಲಿ ಹನಿ ರಕ್ತ ಹರಿಯುವವರೆಗೂ ನಿನ್ನನ್ನು ಸುಖದಿಂದಿಡುವೆ, ಆಯ್ತೆ? ಅಣ್ಣ, ಮಾತಾ ಪಿತರಿಲ್ಲದ ಮಕ್ಕಳಿಗೆ ಅಣ್ಣನ ಸರ್ವಸೆಂಬ ಮಾತನ್ನ ಕೃತಿಯಲ್ಲಿ ತಂದ ನೀನು ನಿಜವಾಗ್ಲೂ ನನಗೆ ಹೆತ್ತಪ್ಪ, ನನಗೆ ಹೆತ್ತಪ್ಪನೇ. ಅಣ್ಣ, ನಿನ್ನ ಹಗಲು ರಾತ್ರಿ ಅನ್ನದೆ ದಿನವಿಡೀ ಬೇರು ಸುರಿಸಿ ಬರುವ ಈ ನಿನ್ನ ಮುಖವನ್ನು ನೋಡ್ತಾ ಇದ್ರೆ ಈ ನಿನ್ನ ತಂಗಿಯ ಕರಳು ಕತ್ತರಿಸಿದಂತಾಗುತ್ತಣ್ಣ, ಕತ್ತರಿಸಿದಂತಾಗುತ್ತೆ. ಹುಚ್ಚಿ, ಇದೇಕಮ್ಮ ಕಣ್ಣೀರು? ಸತ್ಯವಾನನಂತ ರಾಜನಿಗೆ ತಪ್ಪಲಿಲ್ಲ ಕಟ್ಟಿಗೆ ಮಾರಿ ಜೀವಿಸುವುದು. ಸತ್ಯ ಹರಿಶ್ಚಂದ್ರನಂತ ಮಹಾದೊರೆಗೆ ತಪ್ಪಲಿಲ್ಲ ಸುಡುಗಾಡು ಕಾದು ಜೀವಿಸುವುದು. ಇಂತಹ ಮಹಾನ್ ವ್ಯಕ್ತಿಗಳಿಗೆ ತಪ್ಪಲಿಲ್ಲ ಈ ಒತ್ತು ಗೊತ್ತಿನಾಟ. ಇನ್ನು ನಾನ್ಯಾವ ಮಹಾ? ಕಮಲಾ, ಕಷ್ಟ ಮಾನವನಿಗೆ ಬಾರದೆ ಕಲ್ಲಿಗೆ ಬರುತ್ತದೆ ಏನಮ್ಮ. ನೋಡಮ್ಮ, ಇವೆಲ್ಲ ಕಷ್ಟಗಳಿಗಿಂತಲೂ ಮಿಗಿಲಾದ ಚಿಂತೆಯೊಂದು ನನ್ನ ತಲೆಯ ಮೇಲೆ ಬೆಟ್ಟದಂತಿದೆಯಬ್ಬ. ಆ ವಿಘ್ನ ವಿನಾಯಕ, ವಿಘ್ನ ನಿವಾರಕ ನಿನ್ನ ಲಗ್ನವೊಂದನ್ನು ನಿರ್ವಿಘ್ನವಾಗಿ ನಡೆಯುವಂತೆ ಆಶೀರ್ವದಿಸಿದರೆ ನನ್ನ ಹೊಣೆಗಾರಿಕೆಯ ಭಾರ ಇಳಿದಂತಾಗುತ್ತದೆ ನೋಡು. ಹೋಗೋಣ. ಅಲ್ಲಣ್ಣ, ಇಷ್ಟು ಬೇಗ ನನ್ನನ್ನ ಮನೆಯಿಂದ ಹೊರಗೆ ಕಳಿಸೋ ಆಲೋಚನೆ ಮಾಡ್ತಾ ಇದ್ದಿಲ್ಲ. ಈ ನಿನ್ನ ತಂಗಿ ನಿನಗೆ ಎಷ್ಟು ಬೇಗ ಭಾರವಾಗಿ ಬಿಟ್ಲೆ? ಬೇಸರವಾವುದಮ್ಮ. ನೀನು ನಿನ್ನಿನಿಯ ನೊಡಗೂಡಿ ಮದುವೆ ಎಂಬ ಮಮತೆಯ ಸೇತುವೆಯನ್ನು ದಾಟುವುದು ನನಗೆ ಬೇಸರವೇ? ಅಣ್ಣ, ಹಾಗಲ್ಲ ಅಣ್ಣ. ಹೆತ್ತ ಕರುಳಿನ ಪ್ರೇಮ ಪೂರಿತ ವಾತ್ಸಲ್ಯವನ್ನು ಮರೆಸಿದ ನಿನ್ನನ್ನು ಬಿಟ್ಟು ಹೋಗೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ ಅಣ್ಣ, ಒಪ್ತಾ ಇಲ್ಲ. ಕಮಲಾ ತಂಗಿ, ನಿನ್ನ ಈ ವಾತ್ಸಲ್ಯಕ್ಕೆ ನಾನು ಮನಸ್ಸೋತೆ ತಂಗಿ. ಆದರೆ ಈ ವರದಕ್ಷಿಣೆ ಎಂಬ ಯುಗದಲ್ಲಿ ನನ್ನ ಈ ಮುಗ್ಧ ಚೆಲುವೆಗೆ ಅದೆಂತ ವರನನ್ನು ಹುಡುಕಬೇಕೋ ಎಂದು ನನ್ನ ಮನ ಚಡಪಡಿಸುತ್ತಲಿದೆಯಮ್ಮ. ಅಣ್ಣ, ಈ ಭಾರತ ಸರ್ಕಾರವು ವರದಕ್ಷಿಣೆ ಪಿಶಾಚಿಯನ್ನು ಹೊಡೆದೊಡಿಸೋ ಸಲುವಾಗಿ ಮಾಡಿರೋ ವ್ಯವಸ್ಥೆ ಎಲ್ಲ ನೀರಲ್ಲಿ ಹೋಮ ಮಾಡಿದಂತಾಗಿದೆ. ನೋಡಮ್ಮ ಕಮಲಾ, ಇಂದಿನ ಕಾಲದ ವಿದ್ಯಾವಂತರು, ವಿನಯಶೀಲರು, ವಿದ್ಯಾವಂತರೆಲ್ಲರೂ ವರದಕ್ಷಿಣೆ ಎಂಬ ಆಸನದಿಂದ ಹೇಳದೆ ಕುಳಿತಿದ್ದಾರಮ್ಮ. ಈ ಕಾರಣವಾಗಿ ಎಷ್ಟೋ ಬಡ ಕನ್ಯೆಯರು ರವಿ ರಶ್ಮಿ ದರ್ಶನವಿಲ್ಲದ ಅರಮನೆಯಂತೆ ಮದುವೆಯನ್ನು ಕಾಣದೆ ಕಂಗೆಟ್ಟು ಕುಳಿತಿದ್ದಾರಮ್ಮ. ನೋಡಮ್ಮ ಕಮಲಾ, ನೋಡಮ್ಮ, ನನಗೆ ಕಷ್ಟವಾದರೂ ಚಿಂತೆ ಇಲ್ಲಮ್ಮ, ಸಾಲವಾದರೂ ಪರವಾಗಿಲ್ಲ. ನಾನು ಮಾತ್ರ ನಿನ್ನನ್ನು ವಿದ್ಯಾವಂತ ಹಾಗೂ ಸುಖದಂತ ಅರಮನೆಗೇನೆ ಕಳುಹಿಸಿಕೊಡುವೆ, ತಿಳಿತೇನಮ್ಮ? ವಿಚಾರ ಮಾಡೋದನ್ನ ನಿಲ್ಲಿಸಿ ಊಟ ಮಾಡೋದಕ್ಕೆ ಬರೋದಿಲ್ವಾ? ನಡಿಯಣ್ಣ. ನಡಿಯಮ್ಮ, ನನಗೂ ಕೂಡ ಇಷ್ಟ. ನಮಸ್ಕಾರ ಮಿತ್ರ. ಯಾರು? ವಿಜಯನೇ? ನಮಸ್ಕಾರ, ಬನ್ನಿ. ಏನು ನಿಶಾವೇಳೆಯಲ್ಲಿ ರವಿ ಮೂಡಿದಂತಾಯ್ತಲ್ಲ? ಇದೇನು ನಿಶೆ ವೇಳೆಯಲ್ಲಿ ರವಿ ಮೂಡುವನೆ? ಅಲ್ಲ,
ನಿಸ ಸ್ನೇಹಿತ ಚಂದಿರ ಅವನೇ ಮುಡಿಯಿರುತ್ತಾನೆ. ಇರಲಿ, ಏಕೋ ಎಂಟಿಯೋ ಮನೆಗೆ ಜಂಬುಕನ ಆಗಮಿಸಿದಂತೆ ನುಡಿತೀರಿವಲ್ಲ, ಏನು ವಿಷಯ? ಈ ನನ್ನ ಮನೆಗೆ ಕುಬೇರನು ಆಗಮಿಸಿದರೆ ಆಶ್ಚರ್ಯ ಪಡಬೇಕಲ್ಲವೇನು? ಚಂದ್ರು, ನನ್ನ ಆಗಮನವೇನು ಹೊಸದೇ? ಹಣದ ಬಲದಿಂದ ಲಕ್ಷ್ಮೀ ಪುತ್ರ ನಾನೆಂದು ಎಂದಾದರೂ ನಿನ್ನನ್ನು ಕೀಳಾಗಿ ಕಂಡಿದ್ದೇನೆ. ಕೃಷ್ಣ ಕುಚಲರ ಸ್ನೇಹವನ್ನು ನೆನೆಸಿಕೋ. ಅವರದು ಬಡವ ಶ್ರೀಮಂತನೆಂಬ ಸ್ನೇಹವಲ್ಲವೇ? ಮಾತಿನಲ್ಲಿ ಆಚಾರ, ನಡತೆಯಲ್ಲಿ ಅನಾಚಾರ. ಏನಾದರೂ ಅನ್ನು, ಈ ನವಯುಗದ ಹಣವಂತರು ಮಾತ್ರ ನಯವಂಚಕರೇ. ಅವರಿಗೆ ಹಣವೊಂದಿದ್ದರೆ ಬೇರೇನೂ ಬೇಕಾಗಿಲ್ಲ ನೋಡು. ಇದೇನು ಚಂದ್ರು, ಹಿಂದೇಕೋ ಹೊಸ ನುಡಿಗಳು ಸುರಿಮಳೆಯಂತೆ ಸುರಿಯಲು ಆರಂಭಿಸಿದೆಯಲ್ಲ, ಏನು ವಿಷಯ? ಓ ಎಂದಾದರೂ ನಾನು ನಿನ್ನನ್ನು ಹಣಕ್ಕೆ ಬೆಲೆ ಕೊಟ್ಟಿದ್ದೇನೆ? ಓಹೋ, ಹಣಕ್ಕೆ ಬೆಲೆ ಕೊಡಲಾರೆಯಾ? ಹಣಕ್ಕೆ ಬೆಲೆ ಕೊಡಲಾರೆನೆಂದು ಹೇಳುವ ನೀನೆ ಮುಂದೆ ವರದಕ್ಷಿಣೆ ಎಂಬ ವಾಹನವನ್ನೇರದೆ ಮದುವೆಯಾಗುವೆಯೇನು? ವರದಕ್ಷಿಣೆಯ ಬ್ರೀಕತಿಯನ್ನು ಕಂಡು ಎನ್ನ ಗೆಳೆಯನ ಮನ ನಿರ್ಮಲ ಸ್ನೇಹವನ್ನೇ ಶಂಕಿಸಲಾಗಿದೆ. ಚಂದ್ರು, ಎಲ್ಲರಂತವನಲ್ಲ ಈ ನಿನ್ನ ಮಿತ್ರ. ಸತ್ಯವಾಗಿಯೂ ಹಣದ ಮದ ನನ್ನ ತೆರಿಗೆ ಏರಿಲ್ಲ. ನಿನಗೆ ಅಷ್ಟು ಸೌಸವಿದ್ದರೆ ತೆಗೆದುಕೋ ಈ ನನ್ನ ಕ್ಷಮಿಸು ಮಿತ್ರ. ಚಂದ್ರು, ನಿನಗೆ ಒಪ್ಪಿಗೆ ಇದ್ದರೆ ಬೆಳೆದ ನಿಂತಿರುವ ಈ ನಿನ್ನ ತಂಗಿಯನ್ನು ವರದಕ್ಷಿಣೆವಿಲ್ಲದೆ ವರಸಲು ಸಿದ್ಧನಿದ್ದೇನೆ. ವಿಚಾರ ಮಾಡಿದ್ದೀಯೇ ತಾನೆ? ಹೌದು ಮಿತ್ರ, ಈ ನುಡಿ ಸೂರ್ಯ ಚಂದ್ರರಿರುವಷ್ಟು ಸತ್ಯ. ಈ ನನ್ನ ಕಾರ್ಯ ಕೈಗೂಡಿದರೆ ಬಡತನದ ಕಡಲಿನೋಳ ಕಲ್ಲು ಮಣ್ಣಿನ ಜೊತೆಗೆ ಮಾಣಿಕ್ಯವನ್ನು ಸಿಗುವುದೆಂದು ತೋರಿಸಿಕೊಡುತ್ತೇನೆ ಈ ಸಮಾಜದ ಜನಕ್ಕೆ. ಕ್ಷಮಿಸು ಮಿತ್ರ. ಬಡತನದ ಬೇಗೆಯಲ್ಲಿ ದಿಟವನರಿಯದೆ ಕಟ್ಟು ನುಡಿಗಳನ್ನಾಡಿ ಶಟೆ ನುಡಿಯುವವ ನೀನೆಂದು ತಿಳಿದ ಈ ನಿನ್ನ ಚಂದ್ರುವನ್ನು ಕ್ಷಮಿಸು ಮಿತ್ರ, ಕ್ಷಮಿಸು. ತಪ್ಪು ನಿನ್ನದಲ್ಲ, ಅದೆಲ್ಲ ಈ ಶ್ರೀಮಂತ ಸಮಾಜದ್ದು. ಮದವಿಯನ್ನು ವ್ಯಾಪಾರವನ್ನಾಗಿಸಿ ಅದರ ಬೆಲೆಯನ್ನು ಗಗನೆತ್ತರಕ್ಕೆ ಏರಿಸಿದ್ದಾರೆ. ಈ ವರದಕ್ಷಿಣೆ ಸಂತೆಯಲ್ಲಿ ಬಡವರಿಗೆ ವ್ಯಾಪಾರವಿಲ್ಲದಂತೆ ಆಗಿರುವುದು ಈ ನಿನ್ನ ಕಡು ನುಡಿಗಳಿಗೆ ಕಾರಣ. ಸ್ನೇಹಿತ ವಿಜಯ್, ನೀನು ನಿಜವಾಗಿಯೂ ಬುದ್ಧಿವಂತ. ಅಗ್ನಿಯೊಡನೆ ಕೋಪಿಸಿಕೊಂಡು ಕಾದಾಡಿ ಮೈ ಕೂದಲು ಸುಟ್ಟುಕೊಂಡ ಮೂರ್ಖ ಕರಡಿಯ ಪಾಡಾಯಿತು ನೋಡು ನನ್ನದು. ವ್ರತೆಯನ್ನು ಮರೆತು ವಿಷಯಕ್ಕೆ ಬಾ. ನಿನ್ನ ತಂಗಿಯನ್ನು ಕೊಟ್ಟು ಬೀಗಸ್ತನ ಬೆಳೆಸುವಿಯೋ ಅಥವಾ? ವಿಜಯ್, ನನ್ನ ಕಟು ನುಡಿಗಳಿಂದ ನಿನ್ನ ಮುಗ್ಧ ಮನ ಕೆರಳಿಸಿ ನಿನ್ನೊಡನೆ ಕಪಟ ಸಂಬಂಧ ಬೆಳೆಸಲೇನು? ಇಲ್ಲ ಮಿತ್ರ, ನಾನು ನಿಜವಾಗಿ ನಿನ್ನ ತಂಗಿ ಕಮಲಿಯನ್ನು ಮನಪೂರ್ಣಕವಾಗಿ ಪ್ರೀತಿಸುತ್ತಿದ್ದೇನೆ. ನಿನ್ನ ತಂಗಿ ಯಾವುದರಲ್ಲಿ ಕಡಿಮೆ ಇದ್ದಾಳೆ? ಸೌಂದರ್ಯದಲ್ಲಿ, ವಿನಯದಲ್ಲಿ, ಕೆಸರಿನಲ್ಲಿ ಕಮಲ ಸಿಗಬೇಕಾದರೆ ನನ್ನ ಪುಣ್ಯವಲ್ಲವೇ? ನಿನ್ನ ಸಮ್ಮತಿಯನ್ನು ಮೊದಲು ಹೇಳು. ವಿಜಯ್, ನಿನ್ನ ನಡೆಗಳಿಂದ ನಾನು ಹೆಜ್ಜೆ ಹೆಜ್ಜೆಗೂ ಮೂಕನಾಗಿದ್ದೇನೆ. ನಿನ್ನ ಮಾತಿಗೆ ಬದಲು ಹೇಳುವಷ್ಟು ಶಕ್ತಿ ನನ್ನಲ್ಲಿ ಉಳಿದಿಲ್ಲ ವಿಜಯ್, ನನ್ನಲ್ಲಿ ಉಳಿದಿಲ್ಲ. ತುಂಬಾ ಧನ್ಯವಾದಗಳು ಚಂದ್ರು ಅವರಿಗೆ. ವರನ ನಿರ್ಧಾರವಷ್ಟೇ, ವಧುವಿನ ಸಮ್ಮತಿ ಕೂಡ ತುಂಬಾ ಮುಖ್ಯವಾದದ್ದು. ಅದನ್ನು ಕೇಳಿ ತಿಳಿದುಕೋ. ನಾನಿನ್ನು ಬರಲೇ? ಹಾ ವಿಜಯ್, ಬಡವನ ಮನೆಯ ಚಹಾ ಸವಿದರೆ ಚೆನ್ನಾಗಿರ್ತಿತ್ತೇನೋ. ಅದರ ಅವಶ್ಯಕತೆ ಏನಿಲ್ಲ. ದೇವರ ದಯ ಇದ್ದರೆ ನಾಳೆಯೇ ನಿರ್ಧಾರದ ಸಿಹಿ ಊಟವನ್ನು ಸವಿಯುವುದಲ್ಲವೇ? ನಾನಿನ್ನು ಬರಲೇ? ಹೋಗಿ ಬನ್ನಿ. ಸ್ನೇಹಿತ ವಿಜಯ್, ನೀನು ನಿಜವಾಗಿಯೂ ದಯಾವಂತ. ಈ ನಿನ್ನ ನಿರ್ಧಾರವು ನನ್ನನ್ನು ಮೂಕನನ್ನಾಗಿ ಮಾಡಿದೆ. ಕಮಲಾ, ವಿಜಯನ ಬಾಳ ಸಂಸಾರದಲ್ಲಿ ನಿನಗೆ ಪ್ರವೇಶಿಸಲು ಇಷ್ಟವಿದೆಯೇನಮ್ಮ? ಅಣ್ಣ, ಹಿರಿಯರಾದ ನೀವು ತೀರ್ಮಾನಿಸಿದ ಮೇಲೆ ನಾನು ಬೇರೆ ಏನು ಹೇಳೋಣ? ಅಂದರೆ ನಿನ್ನ ಒಪ್ಪಿಗೆಯೂ ಕೂಡ ಇದೆ ಎಂದೆನಿಸುತ್ತದೆ. ಓಹೋ, ಆ ಆದಿ ಬಸವೇಶ್ವರನ ಕೃಪೆಯಿಂದ ನಿನ್ನ ಲಗ್ನವೊಂದು ಯಾವುದೇ ವಿಘ್ನವಿಲ್ಲದೆ ನಡೆದರೆ ನಮ್ಮಷ್ಟು ಪುಣ್ಯಶಾಲಿಗಳು ಯಾರೂ ಇರುವುದಿಲ್ಲ ನೋಡು. ಹಾ,
ಮಾತಿಗೆ ಕಡಿವಾಣ ಹಾಕಿ ಊಟ ಮಾಡಿ ಬನ್ನಿ. ನಡಿಯಮ್ಮ ಹೋಗೋಣ. ನನ್ನ ಬೈಗಾರ ತಂದ ತಂಗಿ ಬಾಳೆಲ್ಲವೂ ನಗೆಗಾಗಲಿ ಸುಖ ಸಂತೋಷ ತುಂಬಿ ಮನ ನಲಿದಾಗಲಿ ಬಾಳೆಗಾಗಲಿ ದೈವ ತಂದಂತವರ ನೀಗಲ್ಲಗೆಂದು ದೈವ ತಂದಂತವರ ನೀಗಲ್ಲಗೆಂದು ನನ್ನ ಬಂಗಾರದಂತ ತಂಗಿ ಬಾಳೆಲ್ಲವೂ ನಗೆ ಹಾಡಗಲಿ. ಹಚ್ಚಿ ನೀರು ಹಾಕಿ ಸೀರೆ ಉಡಿಸಿ ನಾನು ನಗಿದೆ ಕುಂಕುಮ ಹಚ್ಚಿ ರಿಷಿನ ಹಚ್ಚಿ ಹೂವ ಉಡಿಸಿ ನಾನು ಮೈಯ ಹಿಡಿದೆ ತಂಗಿ ನಿನ್ನನ್ನು ಶ್ರೀಗಂಧದ ಮಂಚದಿ ಮಲಗಿಸುವೆ ಜೋಗುಳ ಹಾಗೆ ಪಕ್ಕದಿ ಕುಳಿತು ಗಾಳಿ ಬೀಸುವೆ ತಂಗಿ ಗಾಳಿ ಬೀಸುವೆ ನನ್ನ ಬಂಗಾರ ತಂತ ತಂಗಿ ಬಾಳೆಲ್ಲವೂ ನಗೆ ಹಾಡಗಲಿ. ಒಬ್ಬ ಚಿಲುವ ಮಣಿ ಪೆರುವ ತಾಡಿ ಕಟ್ಟಿಲಿಲ್ಲ ಕೈಯ ಹಿಡಿವ ನಾದ ಸುರದ ಜೋಡಿ ಜೊತೆಗೆ ಚಂದ್ರಿಲ್ಲ ನಾನು ನೀಡು ಕೊಡುವೆ ನೀನು ನಡೆಯುವ ದಾರಿಯನೆಂದು ಹೂವನ್ನು ಹಾಸುವೆನು ಸಾರೋಟಿ ಮೆರವಣಿಗೆ ಮಾಡಿ ಹರಸುತ್ತ ಹಾಡುವೆನು ಕಣ್ಣರಸುತ್ತ ಹಾಡುವೆನು ನನ್ನ ಬಂಗಾರ ತಂತ ತಂಗಿ ಬಾಳೆಲ್ಲವೂ ನಗೆ ಹಾಡಗಲಿ ಲ ಲ ಲ ಲ ಲ ಲ ಲ ಲ ಲ. ಇಲ್ಲಿ ಗೆಳತಿಯರಿಲ್ಲವೇ ಹೇಗೆ ನಾ ಹಾಡಲಿ ಹೇಳಿ ಹೂಗಳೇ ಯಾರೆ ನೀನು ರೋಜಾ ಹೂವೇ ಯಾರೆ ನೀನು ಮಲ್ಲಿಗೆ ಹೂವೇ ಹೇಳೆ ಓ ಚೆಲುವೆ ಚೆಲುವಿನ ಹೂವೇ ಸೌಗಂಧ ಹೂವಲ್ಲಿ ತುಂಬಿಕೊಂಡಿತಂತೆ ಸೌಂದರ್ಯ ನಿನ್ನಲ್ಲಿ ತುಂಬಿಕೊಂಡಿತಂತೆ ಸಂಗೀತ ನನ್ನಲ್ಲಿ ತುಂಬಿಕೊಂಡಿತಂತೆ ಹೇ ಹೇ ಯಾರ ನೀನು ರೋಜಾ ಹೂವೇ ಯಾರ ನೀನು ಮಲ್ಲಿಗೆ ಹೂವೇ ಹೇಳಿ ಹೋ ಚೆಲುವೆ ಚೆಲುವಿನ ಹೂವೇ. ಗೋವಿಂದ ವೆಂಕಟರಮಣ ಅಪ್ಪ ತಿರುಪತಿ ತಿಮ್ಮಪ್ಪ BA ಪಾಸ್ ಆದ ನನ್ನ ತಂಗಿ ಮಂಜುಳವ್ವ ಅಡಿಗೆ ಮಾಡಕ್ಕೆ ಒದ್ದಾಡೋದು ನೋಡಿ ನಮ್ಮ ಜೀವ ತತ್ತರಿಸ್ತೈತಪ್ಪ ಯಪ್ಪ ತತ್ತರಿಸ್ತೈತಿ. ಓ ದೇವ್ರ ನಾವು ನಿಮ್ಮ ತಕ್ಕ ಏನು ಕೇಳಂಗಿಲ್ಲಪ್ಪ ಆದ್ರೆ ದಯ ಮಾಡಿ ನಮ್ಮ ತಂಗಿ ಒಳ್ಳೆದಕ್ಕ ಅವಳಿಗೆ ಕೆಂಬಣ್ಣದಂತ ಅತ್ತಿಗೆಯನ್ನು ಕರುಣಿಸಪ್ಪ ನಮ್ಮಪ್ಪ ತಿರುಪತಿ ತಿಮ್ಮಪ್ಪ. ಅಲ್ರಿ ಎಂಥ ಕಾಲ ಬಂತಂತೀನಿ ನಮ್ಮದು ಹೋಗಿ 2 ವರ್ಷ ಆಯ್ತು ಬರೋ ಮದುವೆಗೆ ಒಂದು ಕನ್ಯಾನು ಹೊತ್ತವಲ್ತು ಕನ್ಯಾ ದೇವಪ್ಪ ಅಂತ ನಮ್ಮ ಬೀರಪ್ಪ ಮಾವನ ದ್ಯಾವಪ್ಪ ಮಾವನ ಕರ್ಕೊಂಡು ಹೋದ್ರ ಐತಂತಾರ 2ನೇ ಸಂಬಂಧ ಅಳಿಯ ಕೊಡಲ್ಲ ಅಂತಾರ ದ್ಯಾವಪ್ಪ ಮಾವಿಗೆ ಇದನ್ನ ಒಪ್ಸಿರ್ತು ನಾವು ಬ್ಯಾಡ ಅಂತ ಹೇಳಕ್ ಬೇಕಾದ ರಜಾರ ಮಾವ
ಇನ್ನೊಂದು ಸತಿ ಹೆಣ್ಣು ನೋಡಕ್ಕೆ ಕರ್ಕೊಂಡು ಹೋಗೈತಿ ನಿನಗೆ. ಅಲ್ಲ ಮಾವ, ಅಲ್ರಿ ಎರಡನೇ ಮದುವೆ ಆಗ ಗಂಡ ಅಂದ್ರೆ ಬೀಜ ಬಡದು ಹೋರಿ ಅಂತ ತಿಳಿದಾರೇನ್ರಿ ಈಗೇನು ಹುಡುಗಿಯಾರ? ಅನುಭವಿಗಳಿಗೇನು ಗೊತ್ತು, ಅನುಭವ ಅಮೃತ ಅಮೃತ. ಇರ್ಲಿ, ಯಾವುದೋ ಒಂದು ಹೊಸ ಹುಡುಗಿ ಹಣ್ಣು ಮರ್ರಾಕ ಈ ಕಡೆನೇ ಬರಾಕತ್ತೈತಿ, ಸ್ವಲ್ಪ ವಿಚಾರ ಮಾಡೋಣಂತ. ಹಿಂದೆ ಹಣ್ಣಿನಂತ ಹುಡುಗಿ ಬಂತು ನೋಡು, ಏ ಬಾಬು ಹೊಸ ಬಾಬು, ಹಿರ ಬೀದಿಗೆಲ್ಲಿ ಬಂದ್ರೆ ನೋಡು ಎಂತ ಗೋಟಿ, ತಗೋ ನಮಗೆ ಬಿದ್ದು 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 ಡೂಟಿ ಡೂಟಿ. कमावा झायला उसीर जायला, कमावा झायला उसीर जायला. बघतोय रिक्षा मला, कमाटी माटी बघतोय रिक्षा मला, बघतोय रिक्षा मला, कमाटी माटी बघतोय रिक्षा मला. बडसी नानु ಕೆಲ್ಸಕ್ಕ ಹೊಂಟ್ರ, ಗಡ್ಬಡ್ಸಿ ನಾನು ಕೆಲ್ಸಕ್ಕ ಹೊಂಟ್ರ. ನೋಡ್ತಾನ ಆಟೋ ಮಾವ, ನನ್ನ ನೋಡ್ತಾನ ಓಡಾಳ್ ಮಾವ. ತಂಡಿ ತಂಡಿ ಹಬ್ಬದಾಗ ಕಿಂಡಿ ಕಿಂಡಿ ಜಂಪರ ಸಿಡಿ ನೀರು ಮುದಗದ ಹುಡುಗರ ಮುದುಕಡಿಗೆಲ್ಲ ಸಿಡಿ ಜಲ್ ಚಲ್ಲ. ತಂಡಿ ತಂಡಿ ಹಬ್ಬದಾಗ ಕಿಂಡಿ ಕಿಂಡಿ ಜಂಪರ ಸಿಡಿ ನೀರು ಅರೆಯದ ಮುದುಕರ ಹುಡುಗರಿಗೆಲ್ಲ ಸಿಡಿ ಜಲ್ ಚಲ್ಲ. ಹಸೈತಿ ತಂಡಿ ತಂದೇನೆ ಹುಂಡಿ, ಕೆಟ್ಟರಾಯ್ತ ನಿನ್ನ ತಿಂಡಿ. ಬಾರ ಹುಡುಗ ನೀವು, ಹಸೈತಿ ತಂಡಿ ತಂದೇನೆ ಹುಂಡಿ, ಕೆಟ್ಟರಾಯ್ತ ಹುಡುಗ ತಿಂಡಿ. ಬಾರ ಹುಡುಗ ನೀವು. ಹಣ್ಣು ಬೇಕೇನ್ರಿ ಹಣ್ಣು? ಅವ್ವ ಈ ಅಣ್ಣ ಅಯ್ಯಯ್ಯ, ಎಣ್ಣಲ್ರಿ, ಹಣ್ಣು ಬೇಕೇನ್ರಿ ಹಣ್ಣು? ಎಣ್ಣಲ್ಲಂದ್ರೆ ಎರಡು ಕಾಲಿನ ಎಮ್ಮೆ ಅನ್ನೇನು? ಐ ಯಾಕೆ ನಿನ್ನ ಕಣ್ಣಿಗೆ ನಾ ಏನು ಎಮ್ಮೆ ಕಣ್ಣ ಕಾಣಕಟ್ಟೇನು? ಹೌದಲ್ಲೇ ಭಾಡ್ಯಾಳೆ ಭಾಡ್ಯ. ನೋಡ್ರಿ, ತಾ ಊರಿಗೆ ಬಿಟ್ಟು ಗೂಳ್ಯಾಗೇನ ನನಗ ಎಮ್ಮೆ ಅಂತನ. ಹಣ್ಣು ರೀ ಹಣ್ಣು. ಓ ಅಣ್ಣ, ಸ್ವಲ್ಪ ದಡಬಡಿಸ್ಬಿಟ್ಟು ನಿನ್ನ ನೋಡಿ. ನಿನ್ನೆ ಬ್ಯಾರೆ ಇತ್ತು, ಇವತ್ತು ಪೂರ್ತಿ ಬ್ಯಾರೆನ ಆಗೈತಲ್ಲ ಅದಕ್ಕೆ. ಯಾಕೆ ಇವತ್ತೇನು ಬೇರೆ ಆತು? ಇಲ್ಲ, ಹಣ್ಣು ಸ್ವಲ್ಪ ಸೈಜು ಸಣ್ಣವು ದೊಡ್ಡವು ನೋಡಕತ್ತಿದ್ದೆ ಅಷ್ಟೆ. ಯಾವ್ಯಾವ ಅದಾವ ಅಂದೇನ? ಯಾವ ನಮೂನಿ ಹಣ್ಣಿಟ್ಟುಕೊಂಡೆವ್ವ ನಿನ್ನ ಬುಟ್ಟಿ ಒಳಗ. ಅಯ್ಯಯ್ಯ, ನೀವು ಹೆಂಗ್ ಕೇಳ್ತೀರಿ ಹಂಗಂಗ ಅದಾವು. ನೀವು ಹೆಂಗ ಬೇರೆ ಬೇರೆ ಎಬ್ಸಿರ್ ನೋಡು, ನಾವು ಹಂಗ ಬೇರೆ ಬೇರೆನ ತಂದೀವಿ. ನಮಗೂ ಬೇರೆ ಬೇರೆ ಇದ್ರೂ ಸ್ವಲ್ಪ ಮಜಾ ಬರೋದು ಮತ್ತ. ಮಾತಾಡಿದರೆ ಮುತ್ತು ಹೊಡೆದರೆ ಮರಳಿ ಬರುವುದಿಲ್ಲೋ, ಅದು ಬ್ಯಾರೆನೈತೆ, ಅದು ಬ್ಯಾರೆನೈತೆ. ಮಾತು ಮಾಡಿದರೆ ಮುತ್ತು ಹೊಡೆದರೆ ಮರಳಿ ಬರುವುದಿಲ್ಲೋ, ಅದು ಬ್ಯಾರೆನೈತಿ, ಅದು ಬ್ಯಾರೆನೈತಿ. ನೋಡ್ರಿ, ನಿಮ್ಗ ಉದ್ದನು ಬೇಕಾ ಹಣ್ಣು? ನಮ್ಮ ತಕ್ಕದೇ ಉದ್ದನು ಬಾಳೆಹಣ್ಣು ಬ್ಯಾಡ. ಹಾಗಾದ್ರೆ ಸೀಬು ಹಣ್ಣು ಕೊಡ್ಲು? ಓ ಸೇಬಣ್ಣ ಅಂದ್ರೆ ನಮಗೆ ಭಾಳ ಮಜಾ. ಹೆಂಗ ಕೊಡ್ತೇವ? ಕುರ್ಕುರ್ ಬ್ಯಾಡ, ಅವು ಕೆಮ್ಮತ್ತವ. ನಮಗ ಸೇಬಣ್ಣ ಅಂದ್ರೆ ಭಾಳ ಇಷ್ಟ. ಹೆಂಗ ಕೊಡ್ತೇವ ನಿನ್ನ ಹಣ್ಣ? ಅಯ್ಯೋ, ಭಾರಿ ಸಸ್ತ ರೀ, ಅಬ್ಬಬ್ಬಬ್ಬಬ್ಬ. ಭಾಳ ಸಸ್ತ. ಅವ್ವ ಏ 10 ರೂಪಾಯಿಗೊಂದು 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 10 ರೂಪಾಯಿ. ಕೆಳಗಿಂದ ರತ್ತಗ, ಮ್ಯಾಗಿಂದ ರತ್ತಗ, ಕೆಳಗಿಂದ ರತ್ತಗ, ಮ್ಯಾಗಿಂದ ರತ್ತಗ. ಏ 10 ರೂಪಾಯಿಗೊಂದು 10 ರೂಪಾಯಿಗೊಂದು 10 ರೂಪಾಯಿಗೊಂದು 10 ರೂಪಾಯಿಗೊಂದು 10 ರೂಪಾಯಿಗೊಂದು 10 ರೂಪಾಯಿಗೊಂದು ಭಾರಿ ಸಸ್ತ. 10 ರೂಪಾಯಿಗೊಂದು 10 ರೂಪಾಯಿಗೊಂದು 10 ರೂಪಾಯಿಗೊಂದು. ಏನೋ ನೀವು ತಗೊಂತೀರಂತಂದ್ರ 20 ರೂಪಾಯಿಗೆ 3 ಕೊಡ್ತೀನಿ. ಇದು ಯಾವುದು ಗಿಡದಾಗ ಬೆಳೆ ಹಣ್ಣು ಕೇಳಿ ನೀ ತೆಳಗಂತ ಬೆಳೆಯೋದು ನಾನು ಕೇಳಿಲ್ಲ ಹಣ್ಣು. ಅಯ್ಯಯ್ಯ, ಕೆಳಗೆ ಜೋತಿಡ ಹಣ್ಣು ನೋಡೇ ಅಲ್ಲ ನೀವು? ಇಲ್ಲ, ಅದು ತಳಗಿರೋದು ಅದು ಕೌಡ್ ಇರ್ತೈತಲ್ಲ, ಅದು ಪೈನಾಪಲ್. ಅದು ಭಾಳ ಉರುಪಿರ್ತೈತೆ ನಮಗೆ, ಅದು ಬೇಡ. ಮ್ಯಾಗ ಗಿಡದಾಗ ಆಗವು ಸೇಬಣ್ಣದೇ ಒಂದೆಲ್ಲ. ಹೆಂಗ ಭಾಳ ತುಟ್ಟಿ ಅದು ನೋಡವು. ನನಗೆ ಹಣ್ಣು ಹತ್ರ ಬಂದ್ರೆ ಆಗಿ ಬರಲ್ಲ, ಭಾಳ ತುಟ್ಟಿದೇವ ಹಣ್ಣು. ಕಾಶ್ಮೀರದ ಮಾಲಿದು ಒಂದು ಸರಿ ತಗೊಂಡು ತಿಂದು ನೋಡ್ರಿ, ಅಷ್ಟು ಸಿಹಿ ಅಷ್ಟು ರುಚಿ, ಭಾರಿ ಪಕ್ಕ ಮಾಲ್. ಆದ್ರೆ ಏನಿದ್ರು ರತ್ನವ, ನಿನ್ನ ಹಣ್ಣಿನ ಸೈಜು ಸಣ್ಣ ಕಾಣ್ತಾವಲ್ಲವ.
ನಿಮ್ಮ ಮನುಷ್ಯರ ಹೌದನ ಅಲ್ಲಿ ಆ ನೀ ನೋಡಿರೋದು ಇನ್ನೂ ಬುಟ್ಟ್ಯಾಗ ಮತ್ತು ದೂರಿಂದ ಸಣ್ಣವಾಗಿ ಕಾಣ್ತಾವ. ಗುಡ್ಡ ನೋಡು, ದೂರಿಂದ ನೋಡಕ್ಕೆ ಭಾಳ ಚಂದ ಕಾಣತ್ತ. ಅದ್ರ ಒಳಗೆ ಹೋಗ್ಕೊಂಡಿಂದ್ರೆ ಗೊತ್ತಾಗತ್ತ ಅದ್ರ ಅವತಾರ ಏನಂತ ಅನ್ನೋದು. ಇರ್ಲಿ ಬಿಡವ. ಯಾವಾಗ್ಲೂ ದೂರ ನಿಂತ ಮಳ ಹಾಕಬಾರ್ದು. ಸೈಜಿನ ಬಗ್ಗೆ ಯೋಚನೆ ಮಾಡಬೇಡ. ಬಾ ಹತ್ರ ಒಳಗೆ ಕೈ ಹಾಕಿ ಒಮ್ಮೆ ಹಿಡಿದ್ರ ಅಯ್ಯೋ ಅಯ್ಯೋ ಹಣ್ಣು ಹಣ್ಣು ತಡಿ ಈಗ ಬಂದಾನು ಎಬಸ್ತೀನಿ. ಹಿಡಿದು ನೋಡಿದ್ರೆ ಗೊತ್ತಾಗದ ಅದ್ರ ಸೈಜು. ಸುಮ್ಮನೆ ದೂರ ನಿಂತು ನೋಡಿ ಜ್ವಲ್ಲು ಸುರಿಸಿದ್ರ ಏನು ಗೊತ್ತಾಗಲ್ಲ. ಏನು ತಿನ್ನೋದು ಬೇಡ. ಹಣ್ಣು ತಿಂದ್ರ ಹಣ್ಣು ತಿನ್ನೋದೇನು ಬೇಡ. ನಿಮ್ಮ ಹೆಸರು ಹೆಸರು ಪಿಸರು ಏನಿಲ್ಲ. ಈಗ ಬರೀ ಸೈಜಿಂದ ಮಾತಾಡಿ ಅದ್ರದ್ದು ಆಟ ಮಾತಾಡ್ಬೇಕು. ತಿಂದರ ನೋಡ ನೋಡ ಬ್ಯೂಟಿಫುಲ್, ಸೋ ನೈಸ್, ಸೋ ಕ್ಯೂಟ್. ಅಲ್ಲಿ ಮೈಗೆ ಅಣ್ಣ ಯಾಕ ಸೌಂಡ್ ಕಮ್ಮಿ ಇಟ್ರಿ ನೋಡ ಇವತ್ತು. ಕರೆನ ಇನ್ನೊಂಚೂರು ಇಡು. ನಿಮ್ದು ಕಮ್ಮಿ ಆಗೈತಿ, ಕ್ಯಾಶ ಮಸ್ತರ್ನ ಕಮ್ಮಿ ಐತಿ. ಎಬಸ್ ಎಬಸ್ ಎಬಸ್ಬೇಕು ನಮಗೆ. ಸೌಂಡ್ ಇರ್ಲಿಕ್ಕೆ ಕೆಲಸ ಆಗೋದಿಲ್ಲ ನಮ್ದು. ಅವ್ರಲ್ಲ ಸೌಂಡ್ ಅಟ್ಟ ಎಬಸ್ರಿ. ತಗೋ ಇದೇ ನನ್ನ ಹಣ್ಣು. ಅಯ್ಯೋ ಆದ್ರೆ ಯಾರು ಇಚ್ಚಿಗಿದ್ದು ಅಂತ ಅರ್ಥನೋ ಗಟ್ಟಿ ಐತೆ. ಏನಂದ್ರಿ? ಮ್ಯಾಗಿನ ಬಣ್ಣ ಅದಕ್ಕೆ ಹೇಳುದು ಆತ್ರ ಕುಟ್ಟದವ್ರೆ ಹಂಗೆ ಮಾಡಬೇಡ್ರಿ ಅಂತೇಳಿ. ಸ್ವಲ್ಪ ಸಿಕ್ಕಾಗ ಸಮಾಧ. ಅದಕ್ಕೆ ನಿಮ್ಮಂತರ ನೋಡೇ ಬೋರ್ಡ್ ಇರೋದು, ಅವಸರವೇ ಅಪಘಾತಕ್ಕೆ ಕಾರಣ. ಅವ್ರಿಗೆ ಹೇಳಿ ಬೋರ್ಡ್ ಹಾಕರಿ, ಮೂಲಿಗೆ ಆಟ ಹಾಕಂದ್ರೆ ರೋಡಿಗೆ ಓಟ್ ಹಾಕಿರ್ತಾರ. ಸಿಕ್ಕೈತಂದಾಗ ಸಮಾಧಾನದಿಂದ ಹಿಡಿದು ಅವಕಾಶದ ತಲೆ ಮೇಲೆ ಕೈ ಆಡಿಸಿ ನಿಧಾನವಾಗಿ ತಿನ್ಬೇಕು. ಅದನ್ನೆಲ್ಲ ಬಿಟ್ಟು ಆಹಾ ಹಣ್ಣು ಅಂದ್ರೆ ಬಾಳ ಈಚಿದ್ರ ರಸ ಹೊರಗೆ ಜಿಗಿತೈತ ರೀ. ಮ್ಯಾಗಿನ ಬಣ್ಣಕ್ಕ ಮುರ್ಕೊಂಡು ಬೀಳಬೇಡ, ಒಳಗಿನ ಕಂಡ ಮಾತಾಡೆ. ಹಾಗಾರ ತುಂಬಾ ನೋಡ್ತೀನಿ ತಿಂದು ನಾನು ನಿನ್ಗೇನಂದೆ? ತಿಂದು ನೋಡು ಅಂದೆ. ನೀ ಹಂಗ ತಿನ್ಕೊಂತ ಹೊಂಟ ಅಂದಿದ್ರೆ ನಾನು ಹಣ್ಣೇನು ಹಾಳು ಗರಣದಾಗ ಕರ್ಕೊಂಬಂದ್ರೆ ಅಂತಿಕೊಂಡಿದ್ದೇನೆ. ಸರಳ ದುಡ್ಡು ಕೊಟ್ಟು ಹೋಗ. ಎಲ್ಲ ನಮ್ಮ ಸುಮೂರ್ ತೆಪ್ತಾತ್ನ ಪಾಡದಾಗ ಕರ್ಕೊಂಬಂದಿ ಅಂತ ಮಾಡಿದ್ದೆ. ಅಲ್ಲ ನನ್ನ ಹಣ್ಣು ಅನ್ನಕ ಹಣ್ಣಿಗೆ ಏನಾರ ಕಂಚಗಾರ ಕೈಲಿ ಹೆಸರಾಕ್ಸಿ ಏನು ಕಂಡ ಕಡಿ ಅಂದದ್ದಕ್ಕ ಕಡ್ದು ನೋಡಿರ ಬಾಯಿ ಯಾಕೆ ಬಿಡ್ತೆ? ಹೇಗ ನನ್ನ ಹತ್ರ 10 ಪೈಸೆನ ದುಡ್ಡಿಲ್ಲ. ಬರ್ಲೇ ಇಲ್ಲ ಅಂದ್ರೆ ನೀವಿಬ್ರು 50-50 ಏನು ನೋಡಲ್ಲ. 2+1 ಮತ್ತಾಗ 3+1. ಅಯ್ಯೋ ಒಂದಕ್ಕೊಂದು ಎರ್ಸ್ಕೊಂತ ಹೊಂಟಿ ಯಾವ್ದಲ್ಲೇ ಮಗನ್ನ. ಎಷ್ಟು ಚಂದ ಹೇಳಕತ್ತ ನೋಡ. ಸುಡಗಾಡ್ದಾಗ ಹೆಣ ತಿಂದ ರಣ ಆದ್ದು ಕೊಡೋದಿಲ್ಲ ತಗೊಳೋದಿಲ್ಲ ಅಂತೇಳಿ ತನ್ನ ರೆಕ್ಕೆ ಪಟ್ಟ ಬಡ್ಕೊಂಡು ಪುರ್ರ ಅಂತ ಹಾರಿದಂಗ ನನ್ನ ಹಣ್ಣು ತಿಂದು ರೊಕ್ಕ ಕೊಡೋದಿಲ್ಲ ಅಂತ ನಿನ್ನ ಜೇಬು ಟಪ ಅನ್ಸ್ಕೊಂಡ್ರೆ ಸುಮ್ಮನೆ ಬಿಡ್ತೀನಿ ಅಂತ ತಿಳ್ಕೊಂಡಿದ್ದೇನ? ದೋಸ್ತ ರೊಕ್ಕ ಕೊಟ್ಟಿ ಚಲೋ, ಇಲ್ಲಾಂದ್ರೆ ನಾನು ನಿಂದು ಕೈ ಹಾಕಿ ಹೊಸ ಕಿತ್ಕೊಂಡ್ ತಿನ್ನ. ನೀನ್ ಯಾಕೆ ಅಷ್ಟು ತ್ರಾಸ ತಗಂತ ಹೇಳ. ಯಾಕೆ ಹೇಳು? ನೀವು ಅಂದ್ರೆ ಬಿಟ್ಟು ಕೈಯಕ ಕೊಡ್ತೀನಿ ಕೆಳಗಿಂದ ನಾವೇ ಹೇಳ ಕಡೆ ಜನ ಐತಿ ಇವತ್ತ. ಹಂಗಂತೇನು ಹೊಸ ಕಳದ ಇಲ್ಲ ನಿಂದ್ರಬೇಕಂದ್ರೆ ಗುಮ್ಟೇಶ್ವರ ನಿಂತಂಗ. ಅಯ್ಯೋ ದೇವ್ರೆ, ಅದನ್ನ ಯಾರು ಎಂದು ಕೇಳ್ಯಾರ ಮರಯ್ಯ. ನಿನ್ನ ಬಟ್ಟಿ ಬಿಚ್ಕೊಡ್ತೀನಿ ಅಂದೆ, ಆದ್ರೆ ಕೇಳಕ್ಕಿಂತ ಮುಂಚೆ ನೀನೇ ಎಲ್ಲ ಬಿಚ್ಕೊಡ್ತೀನಿ ಅಂತೀಯಲ್ಲ. ಚಿ ಬಂಡ ನೀನು. ನಾನೊಬ್ಬನ ಯಾಕೆ ಬಂಡ? ಇಡೀ ಜಗತ್ತ ಬಂಡ ತನಕ ಬಿದ್ದದ. ಬಂಡ ನಾಲಿಗೆ ಬಾಯಾಗಿತ್ರ ಇಂಡಲ್ಲಿ ಮನೆಗಂತ ಕೇಳ ಎಂತ ಮಾತ ನೋಡ. ಈಗ ನಿನಗೆ ಎಲೆ ಮಾತು ದುಡ್ಡು ಬೇಕಂದ್ರ ನಾನು 70 ಎಕರೆ ಆಸ್ತಿ, 10 ಟಿಪ್ಪರ್, 10 ದಲ್ಲಾಳ ಅಂಗಡಿ ಓನರ್ ಅಂದಿನಿ. ನನ್ನನ್ನು ಸೇರಿಸಿ ತಹಸೀಲ್ದಾರ್ ಆಫೀಸ್ನಾಗ ನಿನ್ನ ಹೆಸರು ರಿಜಿಸ್ಟರ್ ಮಾಡಿಸ್ಕೊಂಬಿಡ. ನಮ್ಮ ದುರ್ಗಪ್ಪ ಮಾವಗ, ನಮ್ಮ ಪ್ರಭು ವಕೀಲಗ, ನಮ್ಮ ವೀರಪ್ಪ ಮಾವ ನಂದಾಳು ವಕೀಲಗ ಹೇಳ್ಬಿಡ್ತೀನ. ಬರೀ 5 ರೂಪಾಯಿ ಯಾಕ 10 ರೂಪಾಯಿ ಯಾಕ ನನ್ನ ಮನಿ ಯಜಮಾನಿನ ನೀನ್ ಆಗಿಬಿಡ್ತೀಯ. ನನ್ನನ್ನು ಹೋಗಿ ಯಜಮಾನಿ ಮಾಡ್ತಿದ್ದಿ ಹೌದಲ್ಲ? ಅಲ್ಲ ನಿನಗಂತ ದಿಕ್ಕಿನ ಎಲ್ಲ ಮಾತಾಡ್ತಿದ್ದಿ. ನಾನು ಹಣ್ಣು ಮರಕ್ಕೆ ಬಂದ ಒಂಟೆ ಹೆಣ್ಣು ಅಂತೇಳಿ ಮನಸ್ಸಿಗೆ ಬಂದಾಗ ಮಾತಾಡಕ್ ಹೋಗ್ಬೇಡ. ನನಗೂ ಮಾನ ಮರ್ಯಾದೆ ಐತಿ, ಯೋಚನೆ ಮಾಡಿ ಮಾತಾಡು. ನಿನ್ನ ನೋಡಿ ತಡ್ಕಲ್ಲಾರ್ದು ಮಾತಾಡಕೈತೀನಿ.
ಒಂಟಿ ಹಣ್ಣು ಅನ್ನೋದ್ರ ಬಲ್ಲು ರತ್ನ ಬಂಗಾರ ಏನು ನನ್ನ ಕಟ್ಕೊಂಡು ಜೋಡ ಯಾಕೆ ಆಗಬಾರ್ದು ಅಂತೀನಿ. ದುಃಖ ಎದ್ದಳಕತ್ತೆ ತಡೆಯ. ಇಲ್ಲ ನಮಗೆ ನಿಂದ ಅಲ್ಲೇ ನಮ್ದು ಬಾಳ ತ್ರಾಸ ಅದ, ನಿಮ್ದು ಕಾಣಂಗಿಲ್ಲ ನಮ್ದು ಕಾಣ್ತೈತಿ. ಏನ ಹೇಳನಿ ಗಂಡನ ಶಬ್ದ ಮಾತ್ರ ನನ್ನ ಮುಂದೆ ತೆಗಿಬೇಡ, ಅದನ್ನ ತೆಗೆದ್ರೆ ನನಗೆ ಎಲ್ಲಿದ್ದಾರೋ ಅಯ್ಯೋ ಯವ್ವ ಹಿಂಗಾಗತ್ ನೋಡ್ ನನಗೆ. ಅಲ್ಲ ನನ್ನ ಮದುವೆ ಮಾಡ್ಕೊಳ್ಳೋ ಗಂಡ ಎಲ್ಲಿದಾನ? ನಾನು ಹುಡುಕಾಕತ್ತೀನಿ ಒಟ್ರ ಸಿಗಾವಲ್ಲ. ಒಬ್ಬ ಮಾಮ ಸಿಕ್ಕಾನ, ಅವನ್ ಬಿಡುದಿಲ್ಲ. ಸಪ್ನಾಗ ಹೇಳಿನ ಹಾ ಬೇಕ್ ನನಗ ಅವ ಅಂತ ಹೇಳಿನ. ಯಾರವ? ಶಶಮ್ ಹೆಂಗಾರ ಮಾಡಿ ಒಪ್ಪಿಸ್ತೀನಿ ಅಂತ ಹೇಳ್ಯಾಳ. ಯಾರು ಹೇಳೋದ? ಕಡೆದ ಏನು ನಡಕದ ಏನು ಪೂರ್ತಿ ಕಡೆ ಬಂದಿದ ಅಂತ. ಒಟ್ ನಮ್ಮ ಮಾಮ ಅದನ್ನಲ್ಲಿ ಆದ್ರೆ ಸಿಗವಲ್ಲ. ನಾವು ಅಂತರ ಅಲ್ಲಿ ಇಷ್ಟಗಿಲ್ಲ ತಿಳ್ಕೊಬಾರ್ರ. ಇಲ್ಲ ತೋರಿಸ್ನಾಳ ಯಾರ ನನ್ನ ಚಿಂತೆ ಮಾಡ್ಬೇಡಿ ಆಯ್ತ್ ಬರ್ತಾನೀಗ. ಆದ್ರೆ ಏನ್ ಮಾಡೋದು, ನನ್ನ ಹಣೆ ಬರೋದ್ರೊಳಗ ಗಂಡ ಅನ್ನೋನು ಬರದಾನ ಇಲ್ಲ. ಆ ಬ್ರಹ್ಮ ನನ್ನ ಕೈಯಾಗ ಸಿಗಬೇಕ, ಅವ್ನ ಹಿಂಗ ಹೊಡಿತೀನಿ ನೋಡು. ಬಂಗಾರ ಗುಂಡ ಮಾಡ್ಬೇಡ. ಗಂಡ ಹಣೆ ಮರದಾಗ ಓದಿದ್ದು ಓದಾಕ ಬ್ರಹ್ಮ ಯಾಕೆ ಬೇಕು? ಮನಸ್ಸು ಮಾಡಿದ್ರೆ ನಾನು ಓದಿ ಹೇಳ್ಬಿಡ್ತೀನಿ. ಅಯ್ಯೋ ತಡಿ ಎಬಸ್ತೀನಿ ತಡಿ. ನೀವು ಏಟತ್ತನ ಎಬಸ್ತೀರ ನನಗೂ ಗೊತ್ತದ. ಯಾಕೆ ಸುಮ್ಮನೆ ಗಡಬಡ ಮಾಡ್ತೀರ? ತಡ್ಕರ ನಿನ್ನ ಬರೀ ಒಂದು 5 ನಿಮಿಷಕ್ಕೆ ಈ ನಮ್ಮನೆ ಒತ್ತಿಡ್ತಾವ ಇವು. ನಿನ್ನ ಅದನ್ನ ಅಂತೀನಿ. ಈಗ ಎಬಸ್ಬಾರ್ದು, ಎಬ್ಸಿನಿ ಅಂದ್ರೆ ಬೆವ್ರತ್ತಿ ನಾಯಿ ತೇಗತ್ತೀರಿ. ಮತ್ತೆ ನನಗೆ ತಡ್ಕೋ ಪೂರ್ತಿ ಕಡೆ ಜಾಳದ ಗಡದಾಗ ಗಡದ ಬೆಂಗಳೂರ್ಲಸ್ ಬಂದಾನ. ಪೂರ್ತಿ ಕಡೆ ಜಾಳಕ ನಿಂತು ಬಿಟ್ಟ ನಾವು ಎತ್ತನ ಹೋಗ್ಬೇಕಂತ ನಾವು ಗಡದ ಹಂಗಂತೀಯ? ಹಾಗಾದ್ರೆ ನಿನಗ ಹಣೆ ಬರ ನೋಡಿ ಭವಿಷ್ಯ ಹೇಳಕ್ ಬರ್ತಾ ಬಾ ಇಲ್ಲಿ ಅಂಕಾರ ನೋಡಿ ಮುಟ್ಟಿ ಹೇಳ್ತಾನ. ಅಯ್ಯೋ ಮುಟ್ಟಿ ಯಾಕ ಬಗಲಾಗ ಎತ್ಕೊಂಡ ಹೇಳ್ಬಿಡು. ತಗೋ ಬಾ. ನಿಂದ ಎಷ್ಟು ಬೆಚ್ಚಗೈತಿನಿ ಪೂರ್ತಿ ಎಲ್ಲ ಕಡ್ಡಪ್ಪ. ಕೈ ಎಲ್ಲಾರ ಮತ್ತೆ ಬೇರೆ ಕಡೆ ಇಟ್ಟೇನು? ಏನ ಹಣೆವ ನಿಂದ 1,000 ಟ್ರಾನ್ಸ್ಫರ್ ಮಾಡಿ ಕೈ ನೋಡುವ. ಕರೆಂಟ್ ಹೆಂಗ್ ಪಾಸ್ ಆಯ್ತಂದ್ರ ಕೈನ ಎತ್ತಕ್ ಬರವಲ್ತು ಯವ್ವ, ಕೈನ ಎತ್ತಕ್ಕ ಬರವಲ್ತು. ಹೇಳದ ಗಡಬಡ ಮಾಡಿ ತುರುಕು ಬೇಡ್ರಿ, ಸಿಕ್ಕೊಂಡು ಸಾಯಬೇಡ್ರಿ ಅಂತ ಎಲ್ಲ. ಇದಕ್ಕೆ ನಿಧಾನ ಇಡ್ಬೇಕು, ಯಾವಾಗಲೂ ಇಡೋದ್ರ ಪದ್ಧತಿ ಇರ್ತಾವ. ಹಿಂಗ್ ಮಾಡಿ ಹಿಂಗಾಗಿರಿ ನೀವೆಲ್ಲ. ಅವಾಗಿನ ಮಂದಿ ಏನೋ ಸೊಂಟ ತಿಂದು ಗಟ್ಟಿದ್ದವು, ಅವು ಎಲ್ಲರೂ ಕಲ್ಲಿ ಇಡ್ತಿದ್ವಿ. ಈಗಿನ ಮಂದಿ 1 ಎಕರೆಗೆ 10 ಲೀಟರ್ ಎಣ್ಣೆ ಹೊಡೆದಾಗ ಸೋಯಿ ರೈಸ್ ತಿಂದು ಎದ್ದಾಳಕ್ ಬರ್ಲಾರಂಗ ಆಗಿಬಿಟ್ಟವು. ಅವಾಗ ಎಲ್ಲ ರಾಗಿ ಮುದ್ದೆ ಹೊಡಿತಿದ್ರು. ನೋಡಿದ್ರೆ ಬರೀ ಎಲ್ಲಿ ನೋಡಿದ್ರು ಎಗ್ ರೈಸ್ 3 ಬಣ್ಣ ಆಗಿ ಮುಂಜಾನೆ ಮತ್ತಟ್ಟಿಗೆ 4 ಬಣ್ಣ ಆಗಿ ಯಾವ ಅಂಟನಿ ನಿಂತೈತ. ಹಂಗತಿ ಬಿಡ ಮಾರಾಯ, ಸುಮ್ನೆ ಇಲ್ಲಿದ್ದನ್ನೆಲ್ಲ ನಾಟಕ ಮಾಡಕ್ ಹೋಗ್ಬೇಡ. ನಿನಗ ಹಣೆ ಬರ ಓದಕ್ ಬರುದಿಲ್ಲ ಅಂತ ಹೇಳಿ ನಾ ಒಪ್ಕೋತೀನಿ. ಅದನ್ನೆಲ್ಲ ಬಿಟ್ಟು ಕುಣ್ಯಾಕ್ ಬರ್ಲಾರ್ದ ನೆಲ ಡೊಂಗು ಅಂತ ನಾವು. ನೀನು ದೇವ್ರ ನನಗೆ ಇನ್ನೊಂದು ಶಕ್ತಿ ಕೊಟ್ಟಾನ. ಏನು? ಮುಟ್ಟದೇನ ದೂರದಿಂದ ಗೆರಿ ನೋಡಿ ಹೇಳ್ತೀನಿ ಬಾಯಲ್ಲಿ ಹಂಗಾರ. ಹಾಗಾದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ದೂರದಿಂದ ನೋಡಿ ಸೆಳ್ಕೊಂಡು ಹೇಳು. ಆಯ್ತಾಯ್ತು. ಇಲ್ಲ ದೂರ. ರತ್ನವ್ವ ಇದೇನವ ನಿನ್ನ ಹಣೆ ಬರ ಸಣ್ಣದಲ್ಲ ಬಿಡೋದು. ದಾರ ಐತೆ, ಪೂರ್ತಿ ದಾರ ಐತೆ. ನೀನೇ ಹೇಳಿಬಿಟ್ಟಲ್ಲ, ನಿನ್ನಂತರ 100 ಮಂದಿ ನೋಡೋದಕ್ಕೂ ದೊಡ್ಡದಿರೋದಕ್ಕೂ ಏನು ಸಂಬಂಧ? ಬಾಳ ಬಿತ್ತಾಡ್ಯಾರ ಅಂತವಲ್ಲ. ಯಾರು ಬಿತ್ತವ ಸಿಕ್ಕಿಲ್ಲಿನ? ಬರೀ ನೋಡೇ ದೊಡ್ಡದೈತಂತ ಹೋಗ್ಬಿಟ್ಟ. ನಾವು ಸಿಕ್ಕಿದ್ದ ಮೊನ್ನೊಬ್ಬವ. ಯಾವವ? ಸಾಯ್ಲಿಲ್ಲವ, ಬರೀ ನೋಡೇ ಓಡೋದು. ಅಲ್ಲ ನಿಂದಕ್ ನಂದು ಜಗ್ಗದಿಲ್ಲವ, ನಂದಷ್ಟು ಪವರ್ ಇಲ್ಲ ಹೋಗಂದ. ಅಂದ್ರೆ ಈಗಿನ ಕಾಲದಾಗ ಬರೀ ಬ್ಯಾಟ್ರಿ ಹೋಗಿದ್ದ ಗಿರಾಕಿ ಸಿಕ್ಕವ. ನಮಗೆ ಏನ್ ಮಾಡೋದು? ನಾವು ಕೋಡಿ ಫುಲ್ ಚಾರ್ಜ್ ಅದ ನಮ್ ಗುಡ್ದ ನಾನು ಕರ್ಕೊಂಡ್ ಹೋದೆ. ಯಾವ ಗುಡ್ದೆ ಬರ್ತೀಯಲ್ಲ ಅವ ಈಗ ತಲೆ ಬೋಳ್ಸ್ಕೊಂಡ್ ಕೂತಾನೆ. ಯಾವಾಗ ಸಂಬಂಧ ಬೋಳ್ಸ್ಕೊಂಡ ಏನ? ಮತ್ತೀಗ ನನ್ನ ಸಂಬಂಧ ಮತ್ತೇನು ಬೋಳ್ಸ್ಕೊಂತಾನೇನು? ಮಾಮ ನನ್ನ ಮದುವೆ ಮಾಡೋಳ್ರಿ ಮಾಮ ಅಂತ ಕೆರೆ ಮೇಲೆ 20 ಸೀಟ್ ಹೊತ್ತಿಗಂತ ಹೇಳಿಬಿಟ್ಟಾನ. ಯಾವ ಬೇಡ 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 ಬೇಡ. ಅಲ್ಲ ಮತ್ತೆ ಮದುವಕ್ಕ ನಾನು ಕೇಳ್ಬಿಡ್ತೀನಿ. ನಾನು ಬೇಡ ಬೇಡ ಸಣ್ಣ ಮದುವೆ ಆಗ್ಲಿಲ್ಲ ಅಂದ್ರೆ ನಾ ತಲೆ ಬೋಳ್ಸ್ ನೋಡು. ದಡಪ್ಪ ಅಂತ ನಮ್ಮ ಮಾವ ಬಾ ಅಂತ ನಾವು ಅದನ್ನ ಹೇಳು. ಹಣೆ ಬರ ನೋಡ್ಲಾಕ್ ಬರ್ಲಾರ್ದ ಇಲ್ಲಿದ್ದನ್ನ ನಕರ ಮಾಡ್ಬೇಡ ನೀನು. ರತ್ನವ್ವ, ಏನು ನಿನ್ನ ಹಣೆ ಬರದ ಏನು ಬರ್ತದಂದ್ರ ಮದುವೆಗಿಂತ ಮೊದಲು ಪ್ರೇಮ ಮಾಡೋದು ಬರ್ಬೋದು, ಪ್ರೇಮ ಮಾಡೋದು ಬರ್ಬೋದು.
ಹಂಗಂದ್ರೆ ಏನು? ಹೆಸರದ ಹಂಗಂದ್ರೆ ಏನು? ಗುಡ್ಡದ ರಾಜೇ ರಾಜೇಶ್ವರಿ ಅವನ ಹೆಸರಿಟ್ಟಾರ ಅವನಿಗೆ ಗುಡ್ದಪ್ಪ ಅಂತ. ಇರ್ಲಿ ಬಿಡು, ನೀನ್ ಇದೇನ ಪ್ರೇಮ ಅಂದಿಲ್ಲ, ಹಂಗಂದ್ರೆ ಏನು? ಅದ ಇದು ಮಾಡೋದ ಕೆರಿಮ್ಯಾಗ ಬಾ ಅಂತ ಹೇಳ್ತೀನಿ. ಏನ್ ಮಾಡೋದದು? ಕೆರಿಮ್ಯಾಗ ದುರ್ಗಮ್ಮ ಗುಡಿ ಮುಂದೆ ಹೇಳ್ತೀನಿ ಚಂದನಾಗಿ ಚಕ್ರ ಅಡಿಕೊಂತ ಆರಾಮ. ನೀನ್ 4 ಹಾಕು ನಾನು 8 ಹಾಕು, ನೀನ್ 4 ಹಾಕು ನಾನು 8 ಹಾಕು. ಓ ಇದೇನಾ? ಅದ ಅಯ್ಯಯ್ಯೋ, ಅದ ದಿನಕ್ಕೊಂದ್ 4 ಸರಿ ಇರ್ಬೇಕು ನನಗ. ಗುಡ್ಡ ಇದು ಎಲ್ಲರೂ ಜೀವಿ ಬಿಟ್ಟರೆ ಅವನಂತ ಕಾಣ್ತಾನಲ್ಲ. ಸೌತೆಕಾಯಿ ಸಿಕ್ಕರು ತಿನ್ನೋ ಒಂದೇನ ಎರಡೇನು ತಿನ್ನೋದು ಕೆಲಸ. ಅದೇ ರತ್ನವ್ವ ಯಾರ್ಯಾರು ಮಾಡಿ ಅನ್ನೋದೊಂದಿಟ್ಟು ಹೇಳ ಪ್ರೇಮಾನ. ಒಬ್ರ ಇಬ್ರು ಲೆಕ್ಕನ ಇಲ್ಲ ನನಗೆ. ಏಸ್ ಮಂದಿ ಆಗ್ಯಾರ ಏನು? ಅದ ಯಾರ್ಯಾರ ಈ ಕೊನೆ 101 ಮಾಮ ಸಿಕ್ಕ ನಿಂಗ್ ನನಗೆ ಗೊತ್ತಾನ. ಏಯ್ ತಿಳ್ಕೊಳ್ಳಿಲ್ಲ ನೀ ಇಲ್ಲವ ಯಾರಂತ ಗೊತ್ತಾಗ್ಲಿಲ್ಲ. ಗೊತ್ತಾಗ್ಲಿಲ್ಲ ನನಗೆ. ಅಯ್ಯೋ ಹೆಂಗ್ ಹೇಳಿ ನಾನು? ಇದು ಹೇಳ ನಿನ್ನ ಬಾಯಿಂದ ಹೇಳ, ನಮಗೆ ಇಲ್ಲಿ ತ್ರಾಸ ನಾಚಿಕೆ ಆಗತ್ತೆ. ಇಲ್ಲ ಹೇಳ. ಹೋಗ್ಲಿ ಬಿಡ, ಅಷ್ಟು ಮಂದಿ ಹೆಸರು ಹೇಳಿಲ್ಲ ಅಂದ್ರೆ ಒಂದ್ 4 ಮಂದಿ ಹೆಸರು ಹೇಳ್ತೀನಿ. ಅವ್ರ ಯಾರಂತ ನೀನೇ ತಿಳ್ಕೊಂಡ್ಬಿಡ್ಬೇಕು. ದಿನ ಬೆಳಕ್ ಕರೆದ್ರ ನಾ ಪ್ರೀತಿ ಮಾಡದ ಅವ್ರ ಜೊತೆಗೆ, ನಾ ಲೈ ನೋಡಿದ ಅವ್ರಿಗೆ, ನಾನ್ ಮುತ್ತು ಕೊಡದ ಅವ್ರಿಗೆ. ಯಾರಂದಿ? ಯಾರ ಹೇಳ ಮತ್ತೆ. ಅದನ್ನೇ ಸಪನಾ, ರೇಖಾ, ದಿವ್ಯಾ, ಭವ್ಯ, ಭಾಗ್ಯಶ್ರೀ, ಅನುಶ್ರೀ, ಜಯಶ್ರೀ ಇವ್ರ ಎಲ್ಲರ ಜೊತೆ ಪ್ರೇಮ ಮಾಡಿದ್ದೀನಿ ನೋಡ. ಇದೆಲ್ಲ ಚೀಪಿರ ಅನ್ನಲ್ಲ ಅಂತ ಕಾಣದ. ಚೀಪ್ರಿ ಇರ್ಲಿ. ಎರಡನೇ ಮದುವೆ ಅನ್ನೋದೊಂದಿಟ್ಟು ಮುಚ್ಚಿಟ್ಟ ಇದಕ್ಕೆ ತಲೆ ತಿಕ್ಕಿ ಬಿಟ್ರ ನಮ್ಗೆ ಸಿಗೋ ಲಕ್ಷಣ ಕಾಣ್ತದ. ಏನು ನಾನ್ ಹೇಳಿದ್ದ ಅವನಲ್ಲ, ಮತ್ತಿನ್ಯಾರು? ನಿನ್ನ ಮದುವೆ ಆಗೋ ಗಂಡಸರ್ನ. ಅಯ್ಯೋ ನನ್ಗೆ ಯಾರು ಮಾವನ ಮಕ್ಕಳ ಇಲ್ರಿ. ಒಲ್ಲಂತನ ಯಾರು ಮಾವನ ಮಕ್ಕಳು ಇಲ್ಲ ನನಗ. ನಮ್ಮ ಬಹಳ ಗುರಿ ಮುಟ್ಟಿದ್ದೆ ಬೋಣ ಓದಿ ಕಣ್ಣನಟ್ಟಿಗೆ ಹೆಂಗಾರ ಮಾಡಿ ಇದಕ್ಕೊಂದು ಸ್ವಲ್ಪ ತಲೆ ತಿಕ್ಕಿ ನಮ್ಮ ಅಮೃತ ಅಂತ ನಿನ್ನ ತಗೊಂಬಂದು ಅಂಕದಾಗ ಇಟ್ಟು ಬಿಟ್ರ ಇದು ಎಲ್ಲ ಹೋಗಿ ಆತೈತಿ. ಬಂಗಾರ ಏನ್ ಚಿನ್ನ? ನಿನ್ನ ಮಾವನ ಮಗ ಅಂತ ನನ್ನ ಯಾಕೆ ಕಟ್ಟಿಕೊಂಡು ಮದುವೆ ಆಗಬಾರದು ಅಂತೀನಿ. ಏನ ಬಂಡದಿಯೋ ನೀನ ಊರ್ ಬಂಡ ಜಗ ಬಂಡ. ಬಂಡ ವಯಸ್ಸು ನೋಡಕತ್ತೀನಿ, ಅವಾಗ ಹೇಳಿದ್ದೆ ಬರೀ ಬಂಡ ಅನ್ನಕತ್ತಿ. ಆ ಹುಡುಗಿಗೆ ನಾಚಿಗೆ ಬರಂಗ 1-2 ಸಲ ಗಂಡ ಅನ್ನಬಾರ್ದು. ಪುಷೆಟ್ ಗಂಡ ಹೊಟ್ಟೆ ತುಂಬ ಉಂಡ ಅನ್ನೋ ಲೆಕ್ಕ ನೀನು ನೋಡ. ನಾನು ಗಂಡಾಗ ಅಂತ ಬಡ್ಕೊಂತಿಯಲ್ಲ, ನಿನ್ನ ಹತ್ರ ಏನೈತಿ ಇರ್ಬೇಕದು. ಹೋಟ್ಲು ಬಸಪ್ಪನ ಹೋಟ್ಲದಾಗ ಚಾವಿಲ್ಲ ಅಂತಿದ್ದಿಲ್ಲ ಅಂತ, ಅಲಬನೂರವ್ರ ಮನೆಗೆ ಹಾಲಿಲ್ಲ ಅಂತಿದ್ದಿಲ್ಲ ಅಂತ. 70 ಎಕರೆ ಆಸ್ತಿ ನೀನು ಬ್ಯಾಡ ಅಂದ್ರೂ ಉಕ್ಕುತ್ತಿರುವ ಹಂಗಾಮ ಬೋಳಿಸಿ ರುಚಿಗಿರುವಂತ ಮೀಸಿ ನಿನ್ನಂತ 4-5 ಗಂಡನ್ನ ಇಟ್ಟು ಆಳುವ ಸೂರುತನ ನನಗಿರುವಾಗ ನಿನಗೇನು ಬೇಕು ಮತ್ತ? ಅಯ್ಯಯ್ಯಯ್ಯಯ್ಯಯ್ಯ ನನ್ನ ಸೂರು ಸುಬೇದಾರ. ಬರೇ ಸೂರು ಸುಬೇದಾರಲ್ಲ, ಮತ್ತಿನ್ನೇ ನಿನ್ನಂತ ಕನಸಿನ ಕಲ್ಲಿಯ ಮನಸ್ಸು ಗೆದ್ದ ಕ್ರೇಜಿ ಸ್ಟಾರ್ ರವಿಚಂದ್ರನ್. ಅವ್ವಾ ನನ್ನ ರವಿಚಂದ್ರನ ತುಣುಕಿನ ಪೆಣಕ ಎಷ್ಟ ಚಂದ ಹೇಳ್ತಿದ್ಯಲ್ಲ. ಅದೇನ ಅಂತಿದ್ರಲ್ಲ, ಇನ್ನು ಇವಂದು ನಂದು ಮದುವೆ ಆಗಿಲ್ಲ, ಇಷ್ಟು ಮಾತುಕತೆ ನಡೆದು ಇನ್ನು ಮದುವೆ ಆದ್ಮೇಲೆ ಇನ್ನು ಏನು ಬೆಳೆ ಬೆಳೆತಾರ ಮಾತ ಮಂಚ ಮುರಿಗೋತ ಶಿಶಿ ಮಾಡಿ ಸತ್ತೋಗ್ಬೇಕು. ಇಲ್ಲ 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 ಇಲ್ಲ, ನೀ ಬರೇ ಮಾತಾಡಿಸ್ತಾ ಐತಿ, ನೀ ಏನು ಮಾಡಿ ಸುಸ್ತಾಗೋದಿಲ್ಲ. ನಿನ್ನ ಗಿರಿ ಸಾಕಿದಂಗ ಸಾಕಿ ದಿವಸ ಬಂಗಾರದ ಪಂಜರದಾಗ ಇಡ್ತೀನಿ ನನ್ನ. ನೀನು ಹೂ ಅಂದ್ರ ಈ 2 ಜೀವಕ್ಕ ಗಂಡ ಹೆಂಡತಿಯನ್ನು ಬೆಸಿಗೆ ಹಾಕ್ತೀನಿ. ಏನಂತೀಯ? ಅಯ್ಯ ಏನಂತೀಯ ಅಂತಂದ್ರೆ ನೀನೇನು ನಿನಗೆ ನಿಂದಿನ ಮುಂದಿನ ದಿಕ್ಕಿದ್ದ ಪರದೇಶ ಇದ್ದಂಗೆ ಅದಿದಿ. ನನಗೊಂದು 4 ಮಂದಿ ಹಿರಿಯರು ಅನ್ಸ್ಕೊಂಡಾರ. ಆಗ ನೋಡಲ್ಲ, ನಮ್ಮ ಗುಡ್ದಪ್ಪನ ಅಪ್ಪದನ, ಅವನ ದೋಸ್ತರ ಅದಾರ, ಆ ಕಡೆ ನಮ್ಮ ಅಂತಂಬ್ರ ಅದಾರ, ಆ ಕಡೆ ನಮ್ಮ ಕಾಕರ ಅದಾರ, ಮತ್ತು ನಮ್ಮ ಸೋದರಮ್ಮ ಒಬ್ಬ ಅದಾನ. ಅವ್ರೆಲ್ಲಾರನ್ನ ಕೇಳ್ತೀನಿ. ಅವ್ರು ಹೂ ಅಂದ್ರೆ ಮುಂದೆ ನಾನು ನಿನ್ನ ಗಂಡ ಎಂತಿ ಆಗುನು, ಇಲ್ಲಾಂದ್ರೆ ನಿನ್ನ ದಾರಿ ನಿನಗ, ನನ್ನ ದಾರಿ ನನಗ. ಅವ್ರು ಹಂಗಂಬಲ್ಲ, ಅಲ್ಲ ನಮ್ಮ ಫ್ಯಾನ್ಸ್ ಫಾಲೋವರ್ಸ್ ಅವು ಹಂಗಂತೀಯ? ಅವ್ರು ಹೂ ಅಂದ್ರ ನೆಕ್ಸ್ಟ್ ಬರೋ ಕಟ್ಲಿಂಗಪ್ಪನ ಜಾತ್ರೆ ಒಳಗ ಗಂಡ ಹೆಂಡತಿಯಾಗಿ ಕೈ ಹಿಡ್ಕೊಂಬರಮ್ಮ ರತ್ನ ನೋಡ, ಕಟ್ಲಿಂಗಪ್ಪನ ತೇರಿನ ಕಳಸ ಅಂತ ಕಳಸ ತೋರಿಸ್ತಾನೆ ನಿನಗೆ. ಏನಂತೀಯ? ಅನ್ನಕ್ಕೇನೈತಿ, ಒಂಟಿ ಜೀವನ ಹಿಂಗ ಹಣ್ಣು ಮಾರಿ ಜೀವನ ಸಾಕ್ಸಕತ್ತಿತ್ತ. ಜೀವಕ್ಕೊಂದು ಜೋಡ್ ಬೇಕಂತ ನಾನು ಬಯಸಿದ್ದೆ, ಆದ್ರೆ ನೀ ಸಿಕ್ತಿ ಅಂತ ಅನ್ಕೊಂಡಿರ್ಲಿಲ್ಲ. ಸಿಕ್ಕಿಲ್ಲ ನನ್ನ ಜೀವಕ್ಕೂ ಜೋಡು. ಆದ್ರ ಒಂದ್ ಕೆಲಸ ಮಾಡ್ತೀನಿ, ಹೇಗೋ ಇಲ್ಲಿ ತನ ಬಂದಿದಿ, ನಿಂದು ಎಷ್ಟದ, ನಿಂದು ಎಷ್ಟು ಉದ್ದದ ಆಸ್ತಿ ಅದನ್ನೆಲ್ಲ ನೋಡ್ಕೊಂಡೆ ಹೋಗ್ತೀನಿ ನಾ. ಹಣ್ಣು ಮಾರ ಹುಡುಗಿ ಆದ್ರು ಬುದ್ಧಿ ಮಾತ್ರ ಹಣ್ಣಿನಷ್ಟ ಸಿಹಿ ಐತ್ರಪ್ಪ.
ಹಿಂಗ್ ಸಿಹಿ ಐತೆ ಅಂದ್ರೆ ಮೂಸ್ ನೋಡಿ ಹೋಗ್ಬೇಡ. ಇಲ್ಲ ತಿಂದು ನೋಡಿನಲ್ಲ. ಎಬ್ಸು ಬಿಡ್ದೆ ಎಬ್ಸ್ಲೆ ಆತ್ ಬಿಡು ಎಬ್ಸ ಬಿಡು ನೀನಾಗೋದಾಗ. ಬಾಂಗಡಿಯ ಬಾಂಗಡಿಯ ಬಾಂಗಡಿ ಮೀನು ಬಳುಕಿದಾಗ ಬಾಂಗಡಿ ಮೀನು ಬಳುಕಿದಾಗ ಎದೆ ತಾಳ ಬಳುಕಿದಲ್ಲ ಬಾಂಗಡಿ ಬಲೆಗೆ ಬಿದ್ದಾಗ ಬಾಂಗಡಿ ಬಲೆಗೆ ಬಿದ್ದಾಗ ಮನದಾಳ ತಿಳಿಯಿತಲ್ಲ ಪ್ರೀತ್ಸೋರು ಸಾಯೋದಿಲ್ಲ ಇದ್ದಾಗ ಪ್ರೀತ್ಸೋಲ್ಲ ಏಳು ಜನ್ಮ ಪ್ರೀತಿಗಿಲ್ಲ ಮರು ಜನ್ಮ ಬೇಕಿಲ್ಲ ಈ ಜನ್ಮ ಈ ದಿನ ಸಾಕು ಪ್ರೀತ್ಸೋಕೆ It's okay. ಪ್ರೀತಿಗೆ ಬಾಂಗಡಿ ನೀನು ಬಳುಕಿದಾಗ ಎದೆ ತಾಳ ಬಳುಕಿದಲ್ಲ ನೀನು ಕವಿಯಾಗಿದ್ಯಾವಾಗ ತೋರಿ ನೀನು ಮನಸ್ಸಲ್ಲಿ ಇಳಿದಾಗ ಚುರ ಚುರ ಮನಸ್ಸು ಕದ್ದಿದ್ದು ಯಾವಾಗ ಚೋರಿ ಚೋರಿ ಹೃದಯ ಒಂದು ಕ್ಷಣ ನಿಂತಾಗ ಪ್ರೀತಿ ನೂರಾರು ಕಣ್ಣುಗಳು ಗರಿಯಲ್ಲಿ ಮೆರೆದಾಡು ಕನಸುಗಳು It's okay. ಅಂಗಡಿ ನೀನು ಬಳುಕಿದಾಗ ಎದೆ ತಾಳ ಬಳುಕಿದಲ್ಲ ಅಂಗಡಿ ಬಲೆಗೆ ಬಿದ್ದಾಗ ಮನದಾಳ ತಿಳಿಯಿತಲ್ಲ ಹಳ್ಳಿ ಹಳ್ಳಿ ಹುಡುಗಿ ಕನಸ್ಕಂಡಿದ್ಯಾವಾಗ ರೆಕ್ಕ ರೆಕ್ಕ ನೀನು ಬೆಳೆಯನ್ನು ಬಿದ್ದಾಗ ಮಳ್ಳಿ ಮಳ್ಳಿ ಹೂವು ಅರಳಿದ್ದು ಯಾವಾಗ ಮಾಲಿ ಮಾಲಿ ಪನ್ನೀರು ಮೈಯನ್ನು ಸೋಕಿದಾಗ ಮಲೆನಾಡಿನ ಮಲ್ಲ ನೀಡುವೆ ನಿನಗೆ ಎಲ್ಲ ಈ ಮಲ್ಲನ ನಾಡಿ ಮನದ ನುಡಿ ಈ ಜನ್ಮ ಈ ದಿನ ಈ ಕ್ಷಣ ಸಾಕು It's okay. It's okay. ಈ ಪ್ರೀತಿಗೆ ಅಂಗಡಿ ನೀನು ಬಳುಕಿದಾಗ ಎದೆ ತಾಳ ಬಳುಕಿದಲ್ಲ ಅಂಗಡಿ
ಬಲೆಗೆ